ಹೆಚ್ಚು ಆಕರ್ಷಣೆ ಮಾಡುವಂತ ಎಲ್ಲ ಅವಕಾಶ ಇದೆ. ಆದರೆ ಈ ಕೋಮುವಾದ ಏನಿದೆ ಇದು ಇದರಿಂದನೇ ಅನೇಕ ಜನರಿಗೆ ಹಿನ್ನಡೆ ಆಗ್ತಾ ಇತ್ತು. ಅದನ್ನ ಈಗ ನಾವು ಅಲ್ಲಿಯ ಜನರಿಗೂ ಕೂಡ ತಿಳುವಳಿಕೆಗಳನ್ನ ಏನು ದ್ವೇಷ ರಾಜಕಾರಣ ಮಾಡೋದಕ್ಕೆ ಮತ್ತು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ದ್ವೇಷ ಹೇಳಿಕೆಗಳನ್ನು ಕೊಟ್ಟು ವಾತಾವರಣವನ್ನ ಕೆಡಿಸುವಂತ ಕೆಲಸ ಕೆಲವು ಸಂಘಟನೆಗಳು ಮಾಡ್ತಾರೆ. ಅದಕ್ಕೂ ಕೂಡ ಈ ಒಂದು ಇತಿಮಿತಿಯ ಸಭೆಯ ಅಧಿವೇಶನಗಳಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದು. ಮೊನ್ನೆ 1000 ದಿವಸದ ಕಾರ್ಯಕ್ರಮ ಒಗ್ಗಟ್ಟಾಗಿ ಮಾಡಿದ್ದೇವೆ. ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದೇವೆ. ಅದರಿಂದ ಇದರಲ್ಲಿ ಯಾವುದೇ ರೀತಿಯ ಸರ್ಕಾರದ ಮೇಲೆ ದುಷ್ಪರಿಣಾಮನೂ ಕೂಡ ಇಲ್ಲ. ನೀವು ಇದನ್ನೇ ಪ್ರತಿ ಸಲ ನೀವು ಒಂದು ಪ್ರಶ್ನೆ ಕೇಳೋದು, ನಾವೊಂದು ಕೇಳೋದು, ಅಲ್ಲಿ ಹೋಗ್ಬಿಟ್ಟು ಸರ್ ಅವ್ರು ಈ ತರ ಹೇಳೋದು, ನಿಮ್ಮ ಪ್ರತಿಕ್ರಿಯೆ ನೀವೇ ಕೇಳೋದು. ಅದರಿಂದ ಅದಕ್ಕೆ ಈಗ ನೋಡ್ರಿ ಇವೆಲ್ಲ ನಮ್ಮಲ್ಲಿ CM DCM ನಮ್ಮ ಪಕ್ಷದ ಅಧ್ಯಕ್ಷರು DCM CM ಮತ್ತು ಯಾವುದೇ ಗೊಂದಲ ಇಲ್ಲ. ನಮ್ಮಲ್ಲಿ ಒಂದಾಗಿದ್ದೀವಿ. ಎಲ್ಲ ಶಾಸಕರು ಎಲ್ಲ ಲೀಡರ್ಸ್ ನಾವು ಒಂದಾಗಿದ್ದೀವಿ. ಇಲ್ಲ, ಇವತ್ತು ಬೆಳಗಾವಿಯಲ್ಲಿ 3 ಆಸ್ಪತ್ರೆಗಳ ಶಂಕುಸ್ಥಾಪನೆಯನ್ನು ಇವತ್ತೇನು ನಮ್ಮ ಸರ್ಕಾರದ ವತಿಯಿಂದ ಮಂಜೂರಾಗಿರುವಂಥದ್ದು ಇವತ್ತು ಮಾಡ್ತಾ ಇದ್ದೀವಿ. ಭಾಳ ವಿಶೇಷ. ಒಂದು ಬೈಲೊಂಗಲ್ನಲ್ಲಿ ಇವತ್ತು ಈ ಒಂದು ಕ್ರಿಟಿಕಲ್ ಕೇರ್ ಬ್ಲಾಕ್ ಏನಿದೆ ಇದನ್ನು ಇವತ್ತು ಶಂಕುಸ್ಥಾಪನೆಯನ್ನು ಈಗ ತಾನೇ ಮಾಡಿದ್ದೇವೆ. ಅದೇ ರೀತಿಯಾಗಿ ಸವದತ್ತಿಗೆ ಹೊಸ ತಾಲೂಕು ಆಸ್ಪತ್ರೆ 100 ಬೆಡ್ಡಿನ ತಾಲೂಕು ಆಸ್ಪತ್ರೆಯ ಒಂದು ಯೋಜನೆ ಅಲ್ಲೂ ಕೂಡ ಶಂಕುಸ್ಥಾಪನೆ ಆಗ್ತಾಯಿದೆ. ಅದನಂತರ ರಾಮದುರ್ಗಕ್ಕೂ ಕೂಡ ತಾಲೂಕು ಆಸ್ಪತ್ರೆಯ ಮೇಲ್ದರ್ಜೆಗೇರಿಸುವಂಥ ಅದು ಸುಮಾರು 33 ಕೋಟಿ ಅಲ್ಲಿ, ಮತ್ತು ಸವದತ್ತಿಗೆ 30 ಕೋಟಿ, ಇಲ್ಲಿ ಈ ಒಂದು 23 ಕೋಟಿ ರೂಪಾಯಿ, ಒಟ್ಟು ಎಲ್ಲ ಸೇರಿ ಒಂದು 87 ಕೋಟಿ ರೂಪಾಯಿಯಷ್ಟು ವೆಚ್ಚದಲ್ಲಿ ಈ 3 ಆಸ್ಪತ್ರೆಗಳ ಒಂದು ನಿರ್ಮಾಣ ಮಾಡ್ತಕ್ಕಂಥ ಕಾರ್ಯಕ್ರಮ ನಮ್ಮ ಇಲಾಖೆಯಿಂದ ಇವತ್ತು ಆಗ್ತಾ ಇರುವಂಥದ್ದು ನಿಜವಾಗ್ಲೂ ಭಾಳ ಒಂದು ಸಂತೋಷದ ವಿಷಯ ಅಂತ ಹೇಳೋದಕ್ಕೆ ಬಯಸ್ತೀನಿ. ಗೋಕಾಕ್ ಮತ್ತು ಚಿಕ್ಕೋಡಿ ಮತ್ತು ಗೋಕಾಕ್ದಲ್ಲಿ ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ ಎಸ್ಟಾಬ್ಲಿಷ್ ಮಾಡಬೇಕಂತ ಪ್ರಪೋಸಲ್ ಪೆಂಡಿಂಗ್ ಇದೆ ಸರ್. ನೋಡಿ, ಸ್ಟೇಟಸ್ ಅಂತ ಹೇಳಿದ್ರೆ ನಾವು ಈಗ ಗೋಕಾಕನ್ನು ಆಸ್ಪತ್ರೆಯನ್ನು ಮೇಲ್ದರ್ಜೆಗೇರಿಸಿ ಅದು ಇನ್ನೊಂದು 100 ಬೆಡ್ಡನ್ನು ಮಾಡುವುದಕ್ಕೆ ಅನುಮೋದನೆ ಸಿಕ್ಕಿದೆ. ಅದನ್ನು ನಾವು ಆದಷ್ಟು ಶೀಘ್ರದಲ್ಲಿ ಕೆಲಸವನ್ನು ಶುರು ಮಾಡ್ತೀವಿ. ಇನ್ನು ಜಿಲ್ಲಾ ಮಟ್ಟದ ಆಸ್ಪತ್ರೆಯನ್ನು ಮಾಡ್ತಕ್ಕಂಥದ್ದು ಇನ್ನೂ ಯಾವ ರೀತಿಯಾಗಿ ಮುಂದೆ ಮಾಡಬೇಕು ಅದ್ರ ಬಗ್ಗೆ ಆಮೇಲೆ ಯೋಚನೆ ಮಾಡೋಣ. ಆದರೆ ಆಸ್ಪತ್ರೆಗಳನ್ನು ಮೇಲ್ದರ್ಜೆಗೇರಿಸಿ ನಮ್ಮ ಆಸ್ಪತ್ರೆಗಳಲ್ಲಿ ಬೇರೆ ಬೇರೆ ಮಲ್ಟಿ ಸ್ಪೆಷಾಲಿಟಿಗಳನ್ನು ನೀಡ್ತಕ್ಕಂಥದ್ದು ಕೂಡ ನಾವು ಆ ರೀತಿ ಕ್ರಮ ತಗೊಳ್ತಾ ಇದ್ದೀವಿ. ಅದರಿಂದ ಜಿಲ್ಲಾ ಮಟ್ಟದ ಆಸ್ಪತ್ರೆ ಅದು ಜಿಲ್ಲಾ ಆಸ್ಪತ್ರೆ ಪರ್ಯಾಯವಾಗಿ ಇನ್ನೊಂದು ಮಾಡುವಂಥದ್ದಕ್ಕೆ ಇನ್ನು ಅಂತಿಮ ತೀರ್ಮಾನ ಆಗಬೇಕು. ಸರ್, PSC ಮತ್ತು CSC ಹೆಚ್ಚಳ ಮಾಡಬೇಕಂತ ಪ್ರಸ್ತಾವನೆ ಕಳಿಸಿದ್ದಾರೆ. ನಾವೇ ಕೇಳಿದ್ದದು ಪ್ರಸ್ತಾವನೆ ಬೆಳಗಾವಿ ವಿಭಾಗಕ್ಕೆ, ಅಂದರೆ ಕಿತ್ತೂರು ಕರ್ನಾಟಕ ವಿಭಾಗಕ್ಕೆ ಇಲ್ಲಿ ಹೆಚ್ಚಿನ ಎಲ್ಲೆಲ್ಲಿ ಆದ್ಯತೆ ಮೇರೆಗೆ ಅಲ್ಲಿ PHCಗಳನ್ನು ಮತ್ತು CHCಗಳು ಎಲ್ಲೆಲ್ಲಿ ಅವಶ್ಯಕತೆ ಇದೆ ಅದನ್ನು ಒಂದು ಪಟ್ಟಿಯನ್ನು ಕೇಳಿ ನಾವು ಈಗ ಅದನ್ನು ಈ ಸಲ ಆಯುವ್ಯದಲ್ಲಿ ಅದನ್ನು ಮಾಡೋದಕ್ಕೆ ನಾವು ಪ್ರಸ್ತಾವನೆ ಸಲ್ಲಿಸಿದ್ದೇವೆ. ಇನ್ನು ಮುಂದೆ ಏನಾಗುತ್ತೆ ನಾನು ಈಗಲೇ ಹೇಳಕ್ಕೆ ಬರೋದಿಲ್ಲ. ಆಯುವ್ಯ ಮಣ್ಣೆ ಆದಮೇಲೆ ಗೊತ್ತಾಗುತ್ತೆ. ಸರ್, ವೈದ್ಯರ ನೇಮಕಾತಿ ಬಹುತೇಕ ಆಸ್ಪತ್ರೆಗಳಲ್ಲಿ ವೈದ್ಯರ ಖಾಲಿ ಇದೆ, ಯಾರೂ ಬರ್ತಾ ಇಲ್ಲ. ಇಲ್ಲ, ವೈದ್ಯರು ಬಹುತೇಕ ಕಡೆ ಇದ್ದಾರೆ, ಇಲ್ಲ ಅಂತಾನೆ ಹೇಳೋದಿಲ್ಲ. ಕೆಲವು 40% ಇಲ್ಲ ಸರ್. ಜಿಲ್ಲಾ ಆಸ್ಪತ್ರೆ ಇವಾಗ ವೈದ್ಯಕೀಯ ಶಿಕ್ಷಣ ಇಲಾಖೆಗೆ ಸೇರಿರುವಂಥದ್ದು. ನನ್ನ ಒಂದು ಸ್ಪರ್ಧೆಯಲ್ಲಿ ಇಲ್ಲ, ಅದು ವೈದ್ಯಕೀಯ ಶಿಕ್ಷಣ ಇಲಾಖೆ. ಅದರಿಂದ ಅಲ್ಲಿ ಪೂರ್ತಿ ಮಾಹಿತಿ ನನ್ನ ಹತ್ರ ಇರೋದಿಲ್ಲ. ಬೇರೆ ಕಡೆ ಎಲ್ಲ ನಾವು ಈಗ ಈ ಕಡ್ಡಾಯ ಗ್ರಾಮೀಣ ಸೇವೆ ಅಡಿಯಲ್ಲಿ ಸುಮಾರು ಜನ MBBS ಡಾಕ್ಟರ್ಸ್ ತೊಗೊಂಡಿದ್ದೇವೆ ಮತ್ತು ತಜ್ಞ ವೈದ್ಯರು ಅವರನ್ನು ನಾವು ಕಾಂಟ್ಯಾಕ್ಟ್ ಮೇಲೆ ತೊಗೊಳ್ಳೋಕೆ ಅವಕಾಶ ಇದೆ. ಕೆಲವು ತಾಲೂಕುಗಳಿಗೆ ಕಾಂಟ್ಯಾಕ್ಟ್ ಮೇಲೆ ಬರೋದಕ್ಕೆ ಸ್ವಲ್ಪ ಹಿಂಜರಿಕೆ ಇದೆ, ಇಲ್ಲ ಅಂತ ಹೇಳೋಲ್ಲ. ಆದರೂ ಕೂಡ ಬಹುತೇಕ ಇವತ್ತು ವೈದ್ಯರ ಒಂದು ನೇಮಕಾತಿ ಆಗಿದೆ. ಇನ್ನೂ ಸ್ವಲ್ಪ ನಮ್ಮ ಬೇರೆ ಬೇರೆ ಸಿಬ್ಬಂದಿ ನರ್ಸ್ಗಳು, ಟೆಕ್ನಿಷಿಯನ್ಸು ಅದು ಕೂಡ ಇದೇ ತಿಂಗಳು 24ನೇ ತಾರೀಕು ಸುಮಾರು ಒಂದು 800 ಜನ ನೇಮಕಾತಿ ಆದೇಶವನ್ನು ನಾವು ಮುಖ್ಯಮಂತ್ರಿಯವರು ನೀಡ್ತಾ ಇದ್ದಾರೆ. ಅದರಲ್ಲಿ ನರ್ಸ್ಗಳು ಮತ್ತು ಟೆಕ್ನಿಷಿಯನ್ಸ್ ಅವರೆಲ್ಲ ಸೇರ್ತಾರೆ, ಫಾರ್ಮಸಿಸ್ಟ್ಗಳು ಅವರೆಲ್ಲ ಸೇರ್ತಾರೆ. ಸೊ ಅದರಿಂದ ಅದರ ಮುಖಾಂತರ ಸ್ವಲ್ಪ ಭರ್ತಿ ಆಗ್ತದೆ. ಸರ್, SCP ಮತ್ತು TSP ಫಂಡ್ಸ್ ಗ್ಯಾರಂಟಿಗಳಿಗೆ ಯೂಸ್ ಆಗಿದ್ದರಿಂದ ಇವತ್ತು ಕೆಲವು ಸಚಿವರು ಮತ್ತು ಶಾಸಕರು CM ಅವರನ್ನು ಭೇಟಿಯಾಗಿ ಅಬ್ಜೆಕ್ಷನ್ ಮಾಡ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ಯಾವ ಥರ ಮಾಹಿತಿ ಇಲ್ಲ. ಯಾರು ಕೂಡ ನನಗೆ ಗೊತ್ತಿರುವಾಗ ಯಾರು ಅಬ್ಜೆಕ್ಷನ್ ಏನು ಮಾಡ್ತಾ ಇಲ್ಲ. ಕರಾವಳಿ ಭಾಗದಲ್ಲಿ
ಬಂಡವಾಳ ಹಾಕೋದಕ್ಕೆ ಕಂಪ್ನಿಗಳು ಹಿಂದೇಟನ್ನು ಹಾಕ್ತಾ ಇದೆ. ಅದಕ್ಕೆ ಪ್ರಮುಖವಾದಂಥ ಕಾರಣ ಕೋಮುವಾದ. ಅಲ್ಲಿ ಹೆಚ್ಚಳವಾಗಿ ಕೋಮುವಾದ ಆಗ್ತಿದೆ, ಹಾಗಾಗಿ ಅಲ್ಲಿ ಬಂಡವಾಳ ಹಾಕೋದಕ್ಕೆ ಕಂಪ್ನಿಗಳು ಬರ್ತಾ ಇಲ್ಲ ಅಂತೇಳಿ ಪ್ರಿಯಾಂಕಾ ಖರ್ಗೆ ಅವರು ಹೇಳ್ತಿದ್ದಾರೆ. ಈಗಾಗಲೇ ಅದ್ರ ಬಗ್ಗೆ ಸುಧಾರಣೆ ಮಾಡುವುದಕ್ಕೆ ನಾವು ನಮ್ಮ ಸರ್ಕಾರ ಬಂದ ಮೇಲೆ ಈಗ ಸಾಕಷ್ಟು ಕ್ರಮಗಳು ತೊಗೊಂಡಿದ್ದೀವಿ. ಅಲ್ಲಿ ಈಗ ಒಂದು ಶಾಂತಿಯುತವಾದ ವಾತಾವರಣ ನಿರ್ಮಾಣ ಆಗಿದೆ ಮತ್ತು ಹೆಚ್ಚು ಬಂಡವಾಳ ಹೂಡಿಕೆ ಆಗೋದಕ್ಕೆ ನಮ್ಮ ಸತತ ಪ್ರಯತ್ನ ನಡೀತಾ ಉಂಟು. ಕಾನೂನು ಸುವ್ಯವಸ್ಥೆಯನ್ನು ಅಲ್ಲಿ ನಿಷ್ಪಕ್ಷಪಾತವಾಗಿ ಕಾಪಾಡ್ತಕ್ಕಂಥ ಕೆಲಸ ನಮ್ಮ ಸರ್ಕಾರ ಮಾಡ್ತಾ ಇದೆ. ಯಾರ ಪರ ಯಾರ ವಿರೋಧ ಇಲ್ಲ, ಯಾರು ಕಾನೂನಿನ ವಿರುದ್ಧ ಹೋಗ್ತಾರೆ ಅಂಥವ್ರ ಮೇಲೆ ಕ್ರಮ ತಗೊಳ್ತಾ ಇದ್ದೀವಿ. ಆದ್ದರಿಂದ ಭಾಳಷ್ಟು ಸುಧಾರಣೆ ಇವತ್ತಾಗಿದೆ ಮತ್ತು ಪ್ರವಾಸೋದ್ಯಮಕ್ಕೆ ಹೆಚ್ಚು ಒತ್ತನ್ನು ಕೊಡುವಂಥ ಕೆಲಸ ಕೂಡ ಆಗ್ತಾಯಿದೆ. ಮೊನ್ನೆನೂ ಕೂಡ ಮುಖ್ಯಮಂತ್ರಿ ಮತ್ತು ಉಪಮುಖ್ಯಮಂತ್ರಿ ಮಂಗಳೂರಿಗೆ ಬಂದಿದ್ದರು. ಅಲ್ಲಿ ಒಂದು ದಿವಸದ ಕಾರ್ಯಾಗಾರನೇ ಮಾಡಿದು. ಸಾಕಷ್ಟು ಹೊಸ MOUಗಳನ್ನು ಅಲ್ಲಿ ಹೊಸ ಹೋಟೆಲ್ಗಳನ್ನು 3 5 ಸ್ಟಾರ್ ಹೋಟೆಲ್ಗಳು, ಬೇರೆ ಬೇರೆ ಪ್ರವಾಸೋದ್ಯಮಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನುಮೋದನೆಗಳು ಕೂಡ ಅವತ್ತು ಸಿಕ್ಕಿದೆ. ಮತ್ತು IT ಇಂಡಸ್ಟ್ರಿ ಕೂಡ ಇವತ್ತು ಕಿಯೋನಿಕ್ಸ್ ನಮ್ಮ ಸರ್ಕಾರದ ವತಿಯಿಂದ ಅಲ್ಲಿ 70 ಕೋಟಿ ರೂಪಾಯಿ ವೆಚ್ಚದಲ್ಲಿ ಮಾಡೋದಕ್ಕೆ ಅದು ಕೂಡ ಅನುಮೋದನೆ ಆಗಿ ಅದನ್ನು ಕೂಡ ನಾವೀಗ ಪ್ರಾರಂಭ ಮಾಡ್ತಾ ಇದ್ದೀವಿ. ಆದ್ದರಿಂದ ಮಂಗಳೂರು ನೀವು ಹೇಳ್ದಂಗೆ ದಕ್ಷಿಣ ಕನ್ನಡ ಜಿಲ್ಲೆ ಅದು ಹೆಚ್ಚು ಆಕರ್ಷಣೆ ಮಾಡುವಂಥ ಎಲ್ಲ ಅವಕಾಶ ಇದೆ. ಆದರೆ ಈ ಕೋಮುವಾದ ಏನಿದೆ ಇದರಿಂದನೇ ಅನೇಕ ಜನರಿಗೆ ಹಿನ್ನಡೆ ಆಗ್ತಾಯಿತ್ತು. ಅದನ್ನು ಈಗ ನಾವು ಅಲ್ಲಿಯ ಜನರಿಗೂ ಕೂಡ ತಿಳುವಳಿಕೆಯನ್ನು ಹೇಳುವಂಥ ಪ್ರಯತ್ನ ಮಾಡ್ತಾ ಇದ್ದೀವಿ. ಮತ್ತು ಈಗ ಈ ಥರ ಒಂದು ಬೆಳವಣಿಗೆ ಆಗ್ತಾ ಇರೋದ್ರಿಂದ ಈ ಏನು ದ್ವೇಷ ರಾಜಕಾರಣ ಮಾಡೋದಕ್ಕೆ ಮತ್ತು ಈ ಸೋಷಿಯಲ್ ಮೀಡಿಯಾ ಮುಖಾಂತರ ದ್ವೇಷ ಹೇಳಿಕೆಗಳನ್ನು ಕೊಟ್ಟು ವಾತಾವರಣವನ್ನು ಕೆಡಿಸುವಂಥ ಕೆಲಸ ಕೆಲವು ಸಂಘಟನೆಗಳು ಮಾಡ್ತಾರೆ. ಅದಕ್ಕೂ ಕೂಡ ಈ ಒಂದು ಇತಿಮಿತಿಯಲ್ಲಿ ಇಡುವಂಥ ಹಿತಶ್ರೀ ಹಾಕುವಂಥ ಕೆಲಸ ಕೂಡ ನಮ್ಮ ಪೊಲೀಸ್ ಅವರು ದಕ್ಷ ಅಧಿಕಾರಿಗಳು ಕೆಲಸ ಮಾಡ್ತಾ ಇದ್ದಾರೆ. ಆದ್ದರಿಂದ ಸಾಕಷ್ಟು ಸುಧಾರಣೆ ಇವತ್ತು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆಗ್ತಾ ಇದೆ. ಆ ಕಾರಣದಿಂದ ಪ್ರಿಯಾಂಕಾ ಖರ್ಗೆ ಅವರು ಹೇಳುವಂಥದ್ದು ಅದೇನೆ, ಏನಂತ ಹೇಳಿದ್ರೆ ವಾತಾವರಣ ಚೆನ್ನಾಗಾದರೆ ಇನ್ನೂ ಹೆಚ್ಚು ಜನ ಬಂಡವಾಳ ಹಾಕೋದಕ್ಕೆ ಬರ್ತಾರೆ. ಅದೇ ಇವತ್ತು ನಮ್ಮೆಲ್ಲರ ಪ್ರಯತ್ನ ಆಗಿದೆ. ನೋಡಿ, ನೀವು ಆ ವಿಚಾರಗಳು ಅವ್ರ ಹತ್ರ ಕೇಳ್ಕೊಳ್ಳಿ. ಯಾಕಂದರೆ ಅವ್ರು ಏನೇನು ಹೇಳಿದ್ರೆ ನನಗೆ ಪೂರ್ತಿ ಮಾಹಿತಿ ಇಲ್ಲ. ನಾನು ಇವತ್ತು ಬೆಳಗಾವಿಗೆ ಬಂದಿದ್ದೀನಿ, ಬೆಳಗ್ಗೆನೇ ಎದ್ದು ಬಂದಿದ್ದೀನಿ. ಬೇರೆ ಏನೇನೋ ಇದ್ದರೆ ಅವ್ರ ಹೇಳಿಕೆಗಳು ಅವ್ರಿಗೆ ತಾವು ಕೇಳಬಹುದು. ನಿರಂತರವಾಗಿ CM ಬದಲಾವಣೆ ಕೂಗಿರುವಂಥದ್ದು ಸಾಕಷ್ಟು ಗೊಂದಲ. ನಿಮ್ಮ ಶಾಸಕರು ಯಾವುದೂ ಗೊಂದಲ ಇಲ್ಲ, ನಮ್ಮಲ್ಲಿ ಯಾವ ಗೊಂದಲನೂ ಇಲ್ಲ, ಆಯಿತಾ. ಎಲ್ಲರೂ ಒಗ್ಗಟ್ಟಾಗಿದ್ದೀವಿ. ವಿಧಾನ ಮಂಡಲ ಮೊನ್ನೆ ಸಭೆ ನಡೀತು. ಆ ವಿಧಾನ ಸಭೆಯ ಅಧಿವೇಶನಗಳಲ್ಲಿ ಎಲ್ಲ ಒಗ್ಗಟ್ಟಾಗಿದ್ದು. ಮೊನ್ನೆ 1000 ದಿವಸದ ಕಾರ್ಯಕ್ರಮ ಒಗ್ಗಟ್ಟಾಗಿ ಮಾಡಿದ್ದೇವೆ. ಎಲ್ಲ ಶಾಸಕರು ಒಗ್ಗಟ್ಟಾಗಿದ್ದೇವೆ. ಆದ್ದರಿಂದ ಇದರಲ್ಲಿ ಯಾವುದೇ ರೀತಿಯ ಸರ್ಕಾರದ ಮೇಲೆ ದುಷ್ಪರಿಣಾಮನೂ ಕೂಡ ಇಲ್ಲ, ಯಾವ ಭಿನ್ನಮತನೂ ಕೂಡ ಇಲ್ಲ. ಈ ವಿಷಯದ ಬಗ್ಗೆ ಚರ್ಚೆ ಮಾಡೋದು ಅಗತ್ಯತೆಯೂ ಕೂಡ ಇಲ್ಲ. ಅದರ ಅಗತ್ಯನೇ ಇಲ್ಲ. ನೋಡಿ, ಅವೆಲ್ಲ ಹಳೆ. ನೀವು ಇದನ್ನೇ ಪ್ರತಿ ಸಲ ನೀವು ಒಂದು ಪ್ರಶ್ನೆ ಕೇಳೋದು, ನಾವೊಂದು ಕೇಳೋದು, ಅಲ್ಲಿ ಹೋಗ್ಬಿಟ್ಟು ಸರ್ ಅವರು ಈ ಥರ ಹೇಳಿದ್ರು, ನಿಮ್ಮ ಪ್ರತಿಕ್ರಿಯೆ ಇರೋದು ನೀವೇ ಕೇಳೋದು. ಅದರಿಂದ ಅದಕ್ಕೆ ಈಗ ನೋಡ್ರಿ, ಇದು ಪಕ್ಷ ನಮ್ಮಲ್ಲಿ ಹೈಕಮಾಂಡ್ ಇದೆ. ಮುಖ್ಯಮಂತ್ರಿ ಏನು ಹೇಳಿದ್ದಾರೆ, ಉಪಮುಖ್ಯಮಂತ್ರಿ ಏನು ಹೇಳಿದ್ದಾರೆ, ಹೈಕಮಾಂಡ್ ಏನು ಹೇಳ್ತಾರೆ ಅದ್ರ ಪ್ರಕಾರ ನಡೀತೀವಿ ಅಂತ ಅಷ್ಟು ಹೇಳಿದ್ಮೇಲೆ ಮುಗಿದೋಯ್ತಲ್ಲ. ಇನ್ನು ಸ್ಟಾಪ್ ಆಗಿದೆ. ಒಂದೊಂದು ಸಲ ಯಾವುದೋ ಒಂದು ಈಗ ಕ್ಯಾಮ್ರಾಗಳು ಈ ಮೈಕ್ಗಳು ನೋಡಿದಾಗ ಸುಮ್ಮನೆ ಏನೋ ಒಂದು ಹೇಳಿಕೆ ಬಂದ್ಬಿಡ್ತದೆ ಅಷ್ಟೇ. ಇಲ್ಲದೆ ಹೋದರೆ ಯಾವ ಒಂದು ಗೊಂದಲನೂ ಕೂಡ ಇಲ್ಲ. ಎಲ್ಲ ನಮ್ಮ ಶಾಸಕರು ಇಲ್ಲೇ ಇದ್ದಾರೆ, ಯಾವ ಸಮಸ್ಯೆ ಕೂಡ ಇಲ್ಲ. ನೋಡ್ರಿ, ಇವೆಲ್ಲ ನಮ್ಮಲ್ಲಿ CM DCM ನಮ್ಮ ಪಕ್ಷದ ಅಧ್ಯಕ್ಷರು DCM, CM ಅವರು ನಮ್ಮ ಈ ಮುಖ್ಯಮಂತ್ರಿಗಳು ಅವರಿಬ್ಬರು ಹೇಳಿಕೆ ಕೊಟ್ಟ ಮೇಲೆ ಇನ್ನೊಬ್ಬರು ಹೇಳಿಕೆ ಕೊಡುವಂಥ ಅಗತ್ಯತೆಯೇ ಇಲ್ಲ. ಮತ್ತು ಯಾವುದೇ ಗೊಂದಲ ಇಲ್ಲ. ನಮ್ಮಲ್ಲಿ ಒಂದಾಗಿದ್ದೀವಿ. ಎಲ್ಲ ಶಾಸಕರು, ಎಲ್ಲ ಲೀಡರ್ಸು ನಾವು ಒಂದಾಗಿದ್ದೀವಿ. ಯಾವುದು ಬುಕ್ ಆಗಿಲ್ಲ, ಏನೂ ಆಗಿಲ್ಲ. ಏನು ಹಾಲಿಡೇಗಳು ಹೋಗ್ಬಾರ್ದಾ? ಯಾರು ಕೂಡ ಹೋಗ್ಬೋದು, ಬಿಟ್ಟು ಹೋಗ್ಬೋದು, ಅದೆಲ್ಲ ಏನಿದೆ ದೊಡ್ಡ ವಿಷಯ ಏನಲ್ಲ. ಓಕೆ, ನೋಡ್ರಿ, ಅವರು ವೈಯಕ್ತಿಕವಾಗಿ ನನಗೆ ಗೊತ್ತಿಲ್ಲ ರೀ ಯಾರು ಹೋಗ್ತದೆ. ಅವರು ವೈಯಕ್ತಿಕ ಟೂರ್ಗಳು ಹೋದ್ರೆ ನಾವೇನಾದ್ರು ಹೋಗ್ಬಾರ್ದು ಅಂತ ಹೇಳಕ್ಕಾಗ್ತದ? ಆಯ್ತಾ? ಯಾರು ಫುಲ್ ಸ್ಟಾಪ್ ಇಟ್ಟಿದ್ದಾರೆ? ಯಾರೂ ಇಟ್ಟಿಲ್ಲ. ನೋಡ್ರಿ, ಇವೆಲ್ಲ CM DCM ಹೇಳಿಕೆ, ಹೈಕಮಾಂಡ್ ಡಿಸಿಷನ್ ಮೇಲೆ ನಾವಿಬ್ಬರು ಇದ್ದೀವಿ ಅಂತ ಹೇಳಿದ ಮೇಲೆ ಇನ್ನು ಬೇರೆ ಚರ್ಚೆ ಮಾಡುವಂತ ಅಗತ್ಯ ಇಲ್ಲ. ಥ್ಯಾಂಕ್ ಯು. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.